ಅಣ್ಣ ನಂಗೆ ನಿಜವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಮದುವೆ ಆಗ್ಬೇಕಾಗಿರೋ ಹುಡುಗಿನ ಓಡಿಸ್ಕೊಂಡು ಹೋಗೋಣ ಕಣ. ಅಣ್ಣ ಏನೋ ಇವನು. ಹುಡುಗಿ ಅಪ್ಪ ಸುಮ್ಮನೆ ಇದ್ರೆ ಶಾಂತ ಮೂರ್ತಿ, ಉಗ್ರ ರೂಪ ತಾಳದ್ನ ನರಸಿಂಹಮೂರ್ತಿ. ಹೋಗಿ ಹೋಗಿ ಅಂತ ಮನೆ ಹುಡುಗಿನ ಎತ್ತಾಕೊಂಡೋಗವನಲ್ಲ. ಏನೇ ಹೇಳ್ಬೇಕು ಇವನಿಗೆ? ಬರ್ಡ್ ಮೂವಿಲಿ ಬದುಕ್ತಾ ಇರೋ ಬಡಪಾಯಿ ಜೀವನ ನಿಮ್ದು. ಅಂತವ್ರನ್ನ ಕೆಣಕಿದ್ರೆ ಮೈ ಮೇಲೆ ಕೆಂಡ ಸುರ್ಕಣಗೆ ಕಂಡ್ರ. ಮೊದ್ಲು ಅರಿಯಲ್ಲಿದ್ದೇನೆ ಅಂತ ಹೇಳಿ ಆ ಹುಡುಗಿನ ಅವ್ರಿಗೊಪ್ಸಿ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ. ಅಣ್ಣ ದೇವ್ರಾಣೆಗೂ ಈ ವಿಷಯ ನನಗೆ ಗೊತ್ತಿಲ್ಲ ಅಣ್ಣ. ನನ್ನೆಯಿಂದ ಹರಿ ಫೋನ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಮುತ್ತು, ಹರಿ ಏನಾದ್ರು ಅವ್ನ ಕೈಗೆ ಸಿಕ್ಕಿದ್ರೆ ನೀವ್ ಯಾರು ಅವನ ಜೀವಂತ ನೋಡಕ್ಕಾಗಲ್ಲ. ಅಯ್ಯೋ ಅಣ್ಣ ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ. ನಮ್ ಹರಿ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಅವನು ಹೀಗೆಲ್ಲ ಮಾಡಿದಾನೆ ಅಂದ್ರೆ ನೀವು ನಂಬ್ತೀರಾ ಅಣ್ಣ? ಅವನೇನೋ ಹುಡುಗಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೋಗಿರ್ತಾನೆ, ಆದ್ರೆ ಹುಡುಗಿ ಮನೆಯವ್ರು ತಪ್ಪು ತಿಳ್ಕೊಂಡಿರ್ತಾರೆ ಅಷ್ಟೇ. ಅಣ್ಣ ದಯವಿಟ್ಟು ನೀವೇ ಒಂದ್ಸತಿ ಆ ಹುಡುಗಿ ಮನೆಯವ್ರಿಗೆ ನಮ್ ಹರಿ ಎಷ್ಟು ಒಳ್ಳೆಯವನು ಅಂತ ಹೇಳಿ ಅಣ್ಣ, ದಯವಿಟ್ಟು ಅಣ್ಣ. ಮುಚ್ಚಾಗ ಬಾಯ್ನ ಸಾಕು. ನಿನ್ ತಮ್ಮ ಮಾಡಿರೋ ಮನೆಯೊಳ ಕೆಲಸ ಗೊತ್ತಾದ್ಮೇಲೂ ನಾನು ಹೋಗಿ ಅವ್ನ ಗುಣಗಾನ ಮಾಡಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಾರೇನಯ್ಯ? ನಿಮ್ದೇ ಯಾರ್ದು ಇದೆ, ಇನ್ನು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹೆಲ್ಪ್ ಅಂತೆ. ನೋಡ್ಬಿಟ್ಟು ಹರಿ ಎಲ್ಲೇ ಇದ್ರು ಸರಿ ಕರ್ಕ ಬಂದು ನನ್ ಮುಂದೆ ನಿಲ್ಸು. ಅದನ್ ಬಿಟ್ಟು ಆಟ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗ್ ಗೊತ್ತಿಲ್ಲ ಅಂತ ಎಲ್ಲಿಂದ ನಾವು ಬತ್ತಾವೆ ಕೆಲ್ಸ ಕೇಳ್ಕಣ. ಏನ ಅವಾಗ್ಲೇ ಇನ್ಮೇಲೆ ಈ ಮನೇಲಿ ಇರೋದು 3 ಜನ ಅಂದ್ರೆ ಅಲ್ವಾ? ಅರಿ ಇಲ್ಲ ಅಂದ್ರು ಈ ಮನೇಲಿ ಇರೋದು 4 ಜನ. ಅಯ್ಯ ನೀನ್ ಅವಾಗಿಂದ 1, 2, 3 ಅಂತ ಲೆಕ್ಕ ಹಾಡ್ಕೊಂಡ್ ಕೊಡ್ತಿದ್ಯಾ. ಮೊದ್ಲು ನಿಮ್ ಅಣ್ಣಲ್ಲಿದೆ ಅಂತ ಹುಡುಕ್ರೆ ಅವ್ರ ಕೈಗೆ ಏನಾರು ಸಿಕ್ಕಿದ್ರೆ ಅವ್ನ ಲೆಕ್ಕ ಚುಪ್ತ ಮಾಡ್ಬಿಡ್ತಾರೆ. ಬಂದ್ಬಿಟ್ಟು ನನ್ಗೆ ಹೇಳೋದಿಕ್ಕೆ ಎಲ್ಲಿದ್ವ ಇವೆಲ್ಲ ಸುಮ್ನೆ ತಲೆ ತಿನ್ನಕ್ಕೆ ನಮ್ಗೆ. ಸರ್ ನಮ್ಮ ಸಾಯ್ಸಕ್ ಬರ್ತಿದ್ದಾರೆ, ಬೇಗ ಕಾಪಾಡಿ ಸರ್. ಯಾರಯ್ಯ ನಿನ್ನ ಸಾಯ್ತಕ್ ಬರ್ತಾರೆ? ಅಲ್ಲಿ ಬರ್ತಾ ಇದಾರೆ ನೋಡಿ ಸರ್. ಯಾರೇ ಹೊಡ್ಸ್ಕೊತಾರೆ ಸರ್ ಅಲ್ಲಿ ಯಾರು ಯಾರು ಯಾರೇ ನೀವು? ಕಬ್ಬಿನ ಗದ್ದೆ ಹಂದಿ ನುಗ್ತಾ ಇದೀರಾ? ಅವನು ಈ ಕಡೆ ಕಳ್ಸಿ ಸರ್, ನಾವು ವಿಚಾರಿಸ್ಕೋತೀವಿ. ವಿಚಾರಿಸ್ಕೊಳಕ್ ನಾವಿದೀವಿ, ನೀನ್ ಯಾರು ಫಸ್ಟ್ ಹೇಳ? ಈ ನನ್ ಮಗ ನಮ್ಮನೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್. ನೀನೇ ದೊಡ್ಡ ಪರ್ಕಿ ತರ ಇದ್ಯಾ? ಇವಳು ನಿಮ್ಮನೆ ಹುಡುಗಿನ? ಹ್ಞೂ ಸರ್, ಅವ್ನ್ ದೊಡ್ಡ ಪೊರ್ಕಿನೇ ಸರ್, ವಿಚಾರಿಸ್ಕೊಳ್ಳಿ. ನೀನು ಹಂಗೆ ಇದೆಯಾ? ಸ್ವಲ್ಪ ಸುಮ್ಮನೆ ಸರ್, ನಮ್ಮ ಯಜಮಾನ್ರ ಮಗಳನ್ನ ಎತ್ತೋಕ ಬಂದಿದ್ದಾನೆ ಅವನು. ಮೊದ್ಲ ಒಳಗಾಕಿ ಹುಡುಗಿನಾರು ನಮ್ ಜೊತೆ ಕಳ್ಸಿ. ಎತ್ತಾಕೊಂಬಂದಿದ್ದಾನ? ಅಯ್ಯೋ ಸರ್, ಇಲ್ಲ ಸರ್, ಅವ್ರ ಮಾತು ನಂಬೇಡಿ ಸರ್. ಇವ್ರನ್ನೇನಾದ್ರು ಅವ್ರ ಜೊತೆ ಕಳ್ಸಿದ್ರೆ ಸಾಯಿಸ್ಬಿಡ್ತಾರೆ ಸರ್. ನಾವು ನಿಮ್ಮನ್ನೇ ನಂಬ್ಕೊಂಡ್ ಬಂದಿದೀವಿ ಸರ್. ಅನ್ಯಾಯವಾಗಿ 2 ಜೀವ ಹೋಗಕ್ಕೆ ನೀವೇ ಕಾರಣ ಆಗ್ಬಿಡಿ ಸರ್. ನಮ್ ಪಾಲಿನ ದೇವ್ರ ತರ ಕಾಣಿಸ್ತಾ ಇದೀರ ಸರ್, ಪ್ಲೀಸ್ ಕಾಪಾಡಿ ಸರ್. ಆಯ್ತಾಯ್ತಾಯ್ತಾಯ್ತು. ಪೊರ್ಕಿ, ಏನ ನಿನ್ನ ಹೆಸರು? ಬದ್ರಿ. ಯಾವೂರ? ಚಿಕ್ಕಮಂಗ್ಳೂರು. ಚನ್ನಬಸವ, ಚಿಕ್ಕಮಂಗ್ಳೂರ್ ಕ್ರೈಮ್ ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಬದ್ರಿ ಏನ ಹೆಸರಿದ್ಯಾ ನೋಡ. ನೋಡ, ನಿಧಾನಕ್ಕೆ ಚಡಪಡಿಕೆ ಇಲ್ದೆ ಫುಲ್ ಡೀಟೇಲ್ಸ್ ಹೇಳು. ನೀನ್ ಯಾರು, ನಿನಗೂ ಅವಳಿಗೂ ಏನು ಸಂಬಂಧ ಎಲ್ಲ ಹೇಳು. ಸರ್, ಅದು ನಾನು ಇವ್ರ ಮನೇಲಿ ಚಂದನ. ಬಾಯಿ ಕಡೆ ಈ ಡ್ರೈವರ್ ಜೊತೆ ಏನೇನಿಂದು ಬಾಯಿ ಕಡೆ. ನೀನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಏನ್ ಮಾಡ್ತಾ ಇದ್ದೀವಿ? ಏಯ್, ನನ್ನ ಅಳಿಯನ್ ಮೇಲೆ ಕೈ ಮಾಡ್ತೀಯಾ? ಬದ್ರಿ ಕತ್ರ ಸಾಕವನ್ನ. ಏನೋ ಕತ್ತರಿಸ್ಬಿಡ್ತೀನಿ ಅಂತಿದ್ರಿ. ನಮ್ಮ ಬಂದು ನಮ್ಮ ಮುಂದೆನೆ ಕತ್ತರಿಸೋ ಮಾತ. ವೆಂಕಟಾಚಲ್, ನಾನು ಲಾಟಿ ಬಿಟ್ಟು ಕತ್ತಿ ಹಿಡಿದ್ರೆ ಒಬ್ಬೊಬ್ಬರನ್ನು
ಹೇಗೆ ಕತ್ತರಿಸ್ತೀನಿ ಅಂತ ಹೇಳ್ರಿ ನನ್ನ ಮಕ್ಕಳಿಗೆ. Excuse me, Inspector. He's a fraud. He cheated and he kidnapped my fiancée. Please take action on him. ಓ ನನ್ನ ಮಗನ್ ಯಾವನೋ ನೀನು? ಇಂಗ್ಲಿಷ್ನಲ್ಲಿ ಮಗಳನು? ಕನ್ನಡ ಬರಲ್ವಾ ನಿನಗೆ? ಹಾ ಸರ್, ಹಾ ಬರುತ್ತೆ. ನನ್ನ ಮಕ್ಕಳ 10 ಅಡಿ ಹಿಂದೆ ಹೋದ್ರೆ ಹೆಂಡತಿ ಮಕ್ಕಳ ಮುಖ ನೋಡ್ತೀರಾ. 1 ಅಡಿ ಮುಂದೆ ಬಂದ್ರೆ 6 ಅಡಿ ಒಳಗಡೆ ಹೋಗ್ತೀರಾ. ಏನ್ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಬೇಗ ಡಿಸೈಡ್ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ತಲೆಯಿಂದ 10 ಅಡಿ ಆಪ್ಷನ್ ಡಿಲೀಟ್ ಆಗುತ್ತೆ. 6 ಅಡಿ 3 ಅಡಿ ಜಾಗ ಫಿಕ್ಸ್ ಆಗುತ್ತೆ. ನಮ್ ಸಾಹೇಬ್ರು ಟೆರರ್. ಅವ್ರು ವಾರ್ ಮಾಡಿದಾಗ ತಪ್ಪನ್ನ ತಿದ್ಕೊಂಡ್ರೆ ಮನೆಗೆ, ಇಲ್ಲ ಅಂದ್ರೆ ಒಳಗೆ. ಪೇ ಬ್ಯಾಗ್ ನಿಮ್ ಪ್ರಾಬ್ಲಮ್ ಎಲ್ಲ ಹೇಳಿ ಸಾಲ್ವ್ ಮಾಡ್ಕೊಳೆ. ಸರ್, ಈ ಡ್ರೈವರು ನನ್ನ ತಂಗಿನ ಕಿಡ್ನಾಪ್. ಸರ್ ನಮ್ದು ಬೆಂಗಳೂರು. ಇವನಂದ್ರೆ ಡರ್ಟಿ ಫಿಲ್ ಅಂತ ಗೊತ್ತಾ ಇನ್ಸ್ಪೆಕ್ಟರ್? ಒಟ್ಟೊಟ್ಟಿಗೆ ಮಾತಾಡೋದಿಕ್ಕೆ ಇದು ಅಸೆಂಬ್ಲಿ ಹಾಲ್ ಅಲ್ಲ, ಪೊಲೀಸ್ ಸ್ಟೇಷನ್. ಒಬ್ರು ಮಾತ್ರ ಮಾತಾಡ್ಬೇಕು. ಇವನೊಬ್ಬ ಡರ್ಟಿ ಚೀಟರ್. ನೈಟ್ ಟೈಮ್ ನನ್ನ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು. ಮಾತಿನ ಮೇಲೆ ನಿಗಾ ಇರ್ಲಿ, ಇಲ್ಲ ಅಂದ್ರೆ ಚಂದನ ಬಾ, ಕಾರ್ ಹತ್ತು. ಚಂದನ, ಕಾರ್ ಹತ್ತು ಒಂದೇ. ಹಲೋ, ಸ್ವಲ್ಪ ಈ ಕಡೆ ನೋಡಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಸರ್, ಇದು ನಮ್ಮ ಕಂಪ್ನಿ ಬಿಸ್ನೆಸ್ ಕಾರ್ಡ್. ಈ ಕಂಪ್ನಿ ಓನರ್ ಅವರು ಮಹಾಬಲ ಅಂತ, ಅವರವ್ರ ಮಗಳು. ನಿಮ್ದು ಓಕೆ. ಇವನ್ ಯಾರು? ಈ ಪೊರ್ಕಿ ಗ್ಯಾಂಗ್ ಸೇರ್ದೋನಾ? ಶಿಟ್, ಅರ್ಜೆಂಟಲ್ಲಿ ಮಾಡ್ಬಿಟ್ಟೆ. ನಾನು ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ನಂದು 2 ಕಂಪ್ನಿ ಇದೆ. 2 3 ನಿಂದೆ ಕಂಪನಿ ಅಂತೆ, ಎಷ್ಟು ಅಂತ ಗೊತ್ತಿಲ್ಲ. ದಾಸ್, ಪ್ಲೀಸ್ ಟೆಲ್. ಸರ್, ಇವ್ರು ನಮ್ಮ ಮನೆಗೆ ಅಳಿಯಾಗಿ ಬರೋರು. ಸರ್, ಇವಳು ನನ್ನ ಮಗಳು. ಆ ಡ್ರೈವರು ರಾತ್ರಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್. ಕಿಡ್ನಾಪ ಆ ಥರ ಕಾಣಿಸ್ತಿಲ್ವಲ್ಲ? ಇಬ್ರು ಜೊತೆಗೆ ಬಂದಿರೋ ಕಾಣ್ತದೆ. ಕರೆಕ್ಟ್ ಸರ್, ನಾನ್ ಕಿಡ್ನಾಪ್ ಮಾಡಿಲ್ಲ. ಏಯ್, ನಿನ್ನನ್ನು ಕೇಳೋವರೆಗೂ ಚಂದನ, ಎಲ್ರೂ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಬಾ ಈ ಕಡೆ. ಹೌ ಡೇರ್ ಯು? ನಾನು ಎಂತೆಂಥ ಹುಡುಗಿನ ರಿಜೆಕ್ಟ್ ಮಾಡಿ ನಿನ್ನ ಸೆಲೆಕ್ಟ್ ಮಾಡಿದ್ರೆ ನೀನು ನನ್ನ ರಿಜೆಕ್ಟ್ ಮಾಡಿ ಹೆಲ್ಪ್ ಮಾಡ್ತಿದ್ಯಾ? ಓಕೆ, ನಾನು ನಿನ್ನ ಕ್ಷಮಿಸಿದ್ದೀನಿ. ಅವನ್ನ ಬಿಟ್ಬಿಟ್ಟು ನೀನ್ ಬಾ 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 ಬಾ. ನೀನು ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಏಯ್ ವೆಂಕಟಾಚಲ್, ಇವನನ್ನ ಆಚೆಗೆ ಹಾಕಿ. ಸಾರಿ 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 ಸಾರಿ. ಸುಮ್ಮನೆ ಇದ್ರೆ ಸರಿ. ಆಸ್ಟ್ರೇಲಿಯಾ ಪಾಸ್ತಾ ರುಚಿಗಿಂತ ನಮ್ಮ ಇಂಡಿಯಾ ಲಾಟಿ ರುಚಿ ಏನು ಅಂತ ತೋರಿಸ್ತೀವಿ. ಚಂದುಮ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಹೇಳದನ್ನ ಅರ್ಥ ಮಾಡ್ಕೊ. ಇಲ್ಲಪ್ಪ, ನಂಗೆ ಭಯ ಆಗತ್ತೆ.
ಚಂದುಮಾ ಏನು ಮಾಡೋಲ್ಲ, ಬಾ. ಅಪ್ಪ ಪ್ಲೀಸ್ ನನ್ನ ಬಿಟ್ಬಿಡಿ. ಸರ್ 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 ಇವ್ರ ಮಾತು ನಂಬಿಡಿ ಸರ್. ಇವ್ರ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಆಸೆಗಳನ್ನ ಕಟ್ಕೊಂಡಿದ್ದಾರೆ. ಇವರೆಲ್ಲ ಸೇರಿ ಅವ್ರ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಸರ್. ಹೇಗಾದ್ರೂ ಮಾಡಿ ಕಾಪಾಡಿ ಸರ್. ನನ್ನ ಮಗಳ ಬಗ್ಗೆ, ನನ್ನ ಮಗಳ ಕನಸು ಬಗ್ಗೆ ಮಾತಾಡೋದಕ್ಕೆ ನಿನ್ನ ಯಾರೋ? ಯಾವನು ನಿನ್ನ ಮಾತಾಡೋದಕ್ಕೆ? ಏನ್ರಿ ದೊಡ್ಡ ಮನುಷ್ಯರೇ, ಇದೇನಾ ನಿಮ್ ದೊಡ್ಡತನ? ಸರ್, ಇವಳು ನನ್ನ ಒಬ್ಳೆ ಮಗಳು ಸರ್. ನಾಳೆನೇ ಇವಳು ಮದುವೆ. ಇವನು 4 ದಿವಸಕ್ಕೆ ಅಂತ ನಮ್ಮಲ್ಲಿ ಕಾರ್ ಓಡ್ಸಕ್ ಬಂದವನು. ಇವ್ ನನ್ನ ಮಗಳು ತಲೆ ಕೆಡಿಸಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್. ಎಸ್ ಇನ್ಸ್ಪೆಕ್ಟರ್, ನಾಳೆ ಇವಳು ಮದುವೆ ಆಗ್ಬೇಕಾಗಿರೋ ಹುಡುಗ ನಾನೇ. ನೀನಾ? ಬಲ್ ನನ್ನ ಮಗ. ಕಿಡ್ನಾಪ್ ಅಂತಿದ್ದೀರಾ? ನಂಬತ್ತರ ಇಲ್ವಲ್ಲ. ನಂಬೇಡಿ ಸರ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇವ್ರು ಟಾರ್ಚರ್ ತಡಿಯಕ್ಕಾಗದೆ ಅವ್ರ ಮನೆ ಬಿಟ್ಟು ಬಂದಿರೋದು. ನೋಡಿ, ನಿಮ್ ಕಣ್ ಮುಂದೆನೆ ಇಷ್ಟೊಂದು ಟಾರ್ಚರ್ ಮಾಡ್ತಿದಾರೆ. ಇನ್ ಮನೇಲಿ ಸುಮ್ಮನೆ ಇರ್ತಾರಾ? ಅಯ್ಯೋ, ಇನ್ಸ್ಪೆಕ್ಟ್ರೆ, ಇವನ್ ಮಾತ್ ನಂಬೇಡಿ. ಏಯ್ ಇರ್ರಿ, ನಮ್ಮ ಮುಂದೆನೆ ಕೈ ಮಾಡ್ತಿದ್ದೀರಲ್ಲ, ನನಗ್ಯಾಕೋ ನಂಬಿಕೆನೆ ಬರ್ತಿಲ್ಲ. ಏನಮ್ಮ, ನೀನ್ ಹೇಳು. ಸರ್ ಸರ್ ಸರ್, ಇವಳು ಇನ್ನೂ ಚಿಕ್ಕ ಹುಡುಗಿ ಸರ್. ಇವಳನ್ನ ಕೇಳಿದ್ರೆ ಏನ್ ಹೇಳ್ತಾಳೆ ಸರ್? ಇವಳು ಅವ್ಳ ತಲೆ ಕೆಡಿಸಿ ಕರ್ಕೊಂಬಂದಿದ್ದಾನೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್, ನಾನು ನಿಮ್ಮ ಹತ್ರ ಪರ್ಸನಲ್ ಮಾತಾಡಬೇಕು ಸರ್. ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್. ವೆಂಕಟಾಚಲ್, ಅವನ್ನ ಕೂರಿಸಿ. ಬರ್ರಿ ಇಲ್ಲಿ, ಬರ್ರಿ ನೀವು ಬರ್ರಿ. ಎಲ್ಲಿ ಕೂತ್ಕೊಳ್ಳಿ ನೀವು? ಅಲ್ಲ ಕೂತ್ಕೊಳ್ ಬಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವೇನು ನಿಂತ ಇರ್ತೀರಾ? ಹೋಗಿ ಕೂತ್ಕೊಳ್ಳಿ. ವೆಂಕಟಾಚಲ್, ಎಸ್ ಸರ್. ಕರಿ. ಬರ್ರಿ. ನಮಸ್ಕಾರ ಸರ್. ಏನ್ ಸಮಸ್ಯೆ ನಿಮ್ದು? ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕು ಸರ್. ಅರೆ ಬಾಪ್ರೇ, ನನ್ನ ಕಣ್ಣಿಗೆ ಇವಾಗ ನೀವಾಗ ಕಾಣ್ತಾ ಇಲ್ಲ, ನಾನಾಗ್ ಕಾಣ್ತಾ ಇದ್ದೀನಿ. ಅಂದ್ರೆ ಸರ್? ನನಗೂ ಇದೇ ವಯಸ್ಸಿನ ಮಗಳಿದ್ದಾಳೆ. ಅವಳು ಹೀಗೆ ಯಾರನ್ನಾದ್ರೂ ಇಷ್ಟಪಟ್ಟು ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಅಲ್ವಾ ಸರ್? ನಿಮ್ಗೆ ಈಗ ಈ ಅಪ್ಪನ ಕಷ್ಟ ಅರ್ಥ ಆಯ್ತು ಅಲ್ವಾ ಸರ್? ನೀವು ಹೀಗೆ ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ ಸರ್? ಇಲ್ಲ, ನಾನ್ ನನ್ನ ಮಗಳನ್ನ ಅವಳು ಇಷ್ಟಪಡೋ ಹುಡುಗನ ಜೊತೆ ಕಳಿಸ್ತಾ ಇದ್ದೆ. ನಿಮ್ಮ ಮಗಳು ಒಳ್ಳೆ ಹುಡುಗನ ಇಷ್ಟಪಟ್ಟಿದ್ದಾಳೆ. ಆದ್ರೆ ನನ್ನ ಮಗಳು ನೋಡಿ ಸರ್, ಅವನ್ನ ಡ್ರೈವರ್ ಸರ್, ಅವನು ಡ್ರೈವರು, ದೊಡ್ಡ ಫ್ರಾಡು. ನನ್ನ ಮಗಳಿಗೆ ಪ್ರೀತಿ ಗೀತಿ ಎಲ್ಲ ಏನೂ ಇಲ್ಲ ಸರ್. ಅವನೇ ಸರ್ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬಿಟ್ಟಿದ್ದಾನೆ ಸರ್. ಓ, ಹಂಗಂತೀರಾ? 100% ಸರ್. ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಸ್ವಲ್ಪ ಹಂಗೆ ಕಾಣಿಸ್ತಾನೆ ಸರ್. ನೀವು ಮನ್ಸು ಮಾಡಿದ್ರೆ ನನ್ನ ಮಗಳು ಜೀವನ ಕಾಪಾಡ್ಬೋದು ಸರ್. ಅದಕ್ಕೆ ನಿಮ್ಗೆ ನಾನು ಏನೇನು ಮಾಡಬೇಕೋ ಅದೆಲ್ಲ ಮಾಡ್ತೀನಿ ಸರ್.
ಸರ್ ನಿಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ನನಗೆ ಗೊತ್ತಿರೋರೆ ಸರ್. ನಿಮ್ಗೇನಾದ್ರು ಪ್ರಮೋಷನ್ ಬೇಕಾದ್ರೆ ಕೇಳಿ, ಚಿಟ್ಕಿ ಹೊಡೆ ಎಷ್ಟರಲ್ಲಿ ಮಾಡಿಸ್ತೀನಿ ಸರ್. ಅಥವಾ ನಿಮ್ಗೆ ದುಡ್ಡು ಬೇಕಾ, ಕಾರ್ ಬೇಕಾ, ಏನ್ ಬೇಕಾದ್ರೂ ಕೇಳಿ ಸರ್, ನಾನು ಏನ್ ಬೇಕಾದ್ರೂ ಕೊಡ್ತೀನಿ ಸರ್. ಸರ್ ನನಗೆ ನನ್ನ ಮಗಳು ಬೇಕು ಸರ್. ಅದಕ್ಕೋಸ್ಕರ ನಾನು ಏನ್ ಕೊಡೋಕ್ಕೂ ಸಿದ್ಧ. ಹೌದಾ? ಕಾರು, ಕ್ಯಾಶು, ಪ್ರಮೋಷನ್ ಕೊಡಿಸಿ ಮಗಳನ್ನ ಕರ್ಕೊಂಡು ಹೋಗ್ತೀರಾ? ಒಳ್ಳೆ ಆಫರ್. ಇಂಥ ಯಾವ ಮುಟ್ಟಾಡತಾನೆ ಬೇಡ ಅಂತಾನೆ. ನಾನು ಹ್ಯೂಮರಸ್ ಪರ್ಸನ್. ಈ ತರ ಆಫರ್ ಕೇಳಿದಾಗೆಲ್ಲ ಖುಷಿಯಾಗಿ ನಗ್ಬಿಡ್ತೀನಿ. ನೀವು ನಗ್ರಿ. ನಾನು ಸರ್ ನಗೆ. ಏನ್ ಬೇಕಾದ್ರೂ ಕೊಡ್ತೀರಲ್ಲ? ಹಾ ಸರ್, ಖಂಡಿತ ಏನ್ ಬೇಕಾದ್ರೂ ಕೊಡ್ತೀನಿ. ನಿಮ್ಮ ಈ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯೋಲ್ಲ ಸರ್. ಗುಡ್, ವೆರಿ ಗುಡ್. ನಿಮ್ಮಂತೋರಿದ್ರೆ ನಮ್ಮ ಕರಿಯರ್ ಒಳ್ಳೆ ಗ್ರೋತ್ ಆಗುತ್ತೆ. ಬೇಗ ಸೆಟ್ಲ್ ಮಾಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಬಾ ಮನೆಗೆ ಹೋಗೋಣ. ಹಲೋ ಹಲೋ ಹಲೋ, ಇರಿ 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 ಇರಿ. ಯಾಕಷ್ಟು ಅರ್ಜೆಂಟು? ಸ್ವಲ್ಪ ನೈಸಾಗಿ ಮಾತಾಡ್ಬಿಟ್ರೆ ಸಲೀಸಾಗಿ ಕರ್ಕೊಂಡು ಹೋಗೋದಿಕ್ಕೆ ಪರ್ಮಿಷನ್ ಸಿಕ್ತು. ಏಯ್ ನೀನಿಲ್ವಾ? ನೀನು ಬಾಯ್ಲೆ. ಹೇಯ್ ಸರಿಯಾಗಿ ನಿಂತ್ಕೋ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದೀಯಾ? 5-6 ವರ್ಷದಿಂದ ಸರ್. 5-6 ವರ್ಷ. ಎಷ್ಟು ಜನ ಹುಡುಗಿಯರನ್ನ ಇದೇ ತರ ನಂಬಿಸಿ ಮೋಸ ಮಾಡಿದ್ಯಾ? ನೀನೊಂದ್ ಸ್ವಲ್ಪ ನೀನ್ ಹೇಳು. ಶ್ರೀಮಂತರ ಮನೆ ಹುಡುಗಿಯರ್ ಕಂಡ್ರೆ ಅರುಳು ಹುರ್ದಂಗೆ ಮಾತಾಡಿ ಮರುಳು ಮಾಡೋದು ನಿನಗೇನು ಹೊಸದಲ್ವಲ್ಲ? ಅಯ್ಯೋ ಸರ್, ನಾನಂತವನಲ್ಲ ಸರ್. ಈಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಹಿಸ್ಟ್ರಿನ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ ದೇವರಾಣೆಗೂ ನನಗೇನು ಗೊತ್ತಿಲ್ಲ ಸರ್. ನೋಡಿದ್ರ ಸರ್, ಅವಾಗ ನೋಡಿದ್ರೆ ನಾವು ಸಾಯ್ಸಕ್ ಬರ್ತಾ ಇದೀವಿ ಅಂತಂದ. ಈಗ ನಾವ್ ಯಾರಂತಾನೆ ಗೊತ್ತಿಲ್ಲ ಅಂತಾನೆ. ಹೇಗ್ ನಂಬೋದು ಇವನನ್ನ? ಅಯ್ಯೋ ಸರ್, ನಾನು ಅದನ್ನೆಲ್ಲ ಹೇಳಿದ್ದು. ಈ ಹುಡುಗಿನ ಮರಳು ಮಾಡಿ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ದು. ದೊಡ್ಡ ಡ್ರಾಮಾ ಆರ್ಟಿಸ್ಟ್ ಸರ್ ಇವನು. ಸರಿಯಾಗಿ ಬಿಡಿ ಹೇಳ್ತೀನಿ. ನೀನು ಸ್ವಲ್ಪ ತೆಪ್ಪು ನಿಂತ್ಕೊಳ. ಏನಪ್ಪ ನೋಡಕ್ ಒಳ್ಳೆ ಪಾಪು ತರ ಇದೆಯಾ? ಪಾಪದವನು ಕಂಡ್ರೆ ಪಾಪದ ಕೆಲಸನೂ ಚೆನ್ನಾಗಿ ಮಾಡ್ತೀಯ. ಸರ್ ನಮ್ಮ ಅಪ್ಪನಾಣೆಗೂ ಇಲ್ಲ ಸರ್. ನೀವು ನಿಮ್ಮ ಹುಡುಗಿನ ಕರ್ಕೊಂಡೋಗಿ ಇವನನ್ನ ನಾವು ವಿಚಾರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬೇಡಿ. ಇಂಥವ್ರನ್ನ ಸುಮ್ಮನೆ ಬಿಟ್ರೆ ಎಷ್ಟು ಜನ ಶ್ರೀಮಂತರ ಮನೆ ಹೆಣ್ಮಕ್ಳು ಬಾಳ ಹಾಳು ಮಾಡಿ ಹೀಗೆ ಬೀದಿ ಪಾಲ್ ಮಾಡ್ತಾರೆ ಏನೋ. ಇನ್ನು ಒಂದು ಬೆಂಡೆ ತಿನ್ಸ್ಬಿಟ್ರೆ ಮುಂದೆ ಏನಾದ್ರೂ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಲಾಠಿ, ಯೂನಿಫಾರ್ಮು, ಬೆಲ್ಟು ಎಲ್ಲ ನಿಮ್ ಕೈ ಕೊಟ್ಬಿಡ್ತೀನಿ. ಈ ಸ್ಟೇಷನ್ ಇನ್ಚಾರ್ಜನು ನೀವೇ ತಗೊಂಡ್ಬಿಡಿ. ಅಯ್ಯೋ ಸಾರಿ ಸರ್, ನಾನು ಹಾಗೆ ಹೇಳಲಿಲ್ಲ. ಅಂಕಲ್ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬನ್ನಿ. ಮನೇಲಿ ಎಲ್ಲರೂ ರಿಸೆಪ್ಷನ್ ರೆಡಿ ಮಾಡಿದ್ದಾರೆ. ಬನ್ನಿ ಬನ್ನಿ. ಸರ್ ನನ್ನ ನಂಬಿ ಸರ್. ನಾನು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಯಾಕೆ ಸರ್ ಇಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ನಾನು ಅಂತವನಲ್ಲ ಸರ್. ಇನ್ಸ್ಪೆಕ್ಟರ್, ನಾವೇನು ಬರ್ತೀವಿ.